ಮಗ ರಾಕಿಂಗ್ ಸ್ಟಾರು, ಅಮ್ಮ ಬಡಾಯಿ 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 ಬಾಯಿ ಸ್ಟಾರು. ನಟ ಯಶ್ ಮಾನ ಕಳಿತಿದ್ದಾರೆ ಚೀಟಿ ಪುಷ್ಪವ್ವ. ಒಂದೇ ಒಂದು ಸಿನಿಮಾ ಮಾಡುತ್ತಾರೆ ಯಶ್ ತಾಯಿ ಔಟ್ ಆಫ್ ಕಂಟ್ರೋಲ್. ಸೀಮೆ ಮೀರಿ ಹೋಗ್ತಾ ಇದ್ದಾರೆ ಪುಷ್ಪವ್ವ. ಮಗ ರಾಕಿಂಗ್ ಸ್ಟಾರು ನಟ ಯಶ್ ಮಾನ ಕಳೀತಿದ್ದಾರೆ ಚೀಟಿ ಪುಷ್ಪವ್ವ. ಒಂದೇ ಒಂದು ಸಿನಿಮಾ ಮಾಡುತ್ತಲೇ ಯಶ್ ತಾಯಿ ಔಟ್ ಆಫ್ ಕಂಟ್ರೋಲ್, ನಿಯಂತ್ರಣದಲ್ಲಿಲ್ಲ. ಯಶ್ ತಾಯಿ ಪುಷ್ಪಬಾಯಿ ಬಡಾಯಿ ಬಗ್ಗೆ ಈಗ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಕೊತ್ತಲವಾಡಿ ಪುಷ್ಪವ್ವನ ಮಾತು ಕೇಳಿ ತೆಲುಗಿನ ಪುಷ್ಪನೇ ಶಾಕ್ ಆಗಬೇಕು. ಫ್ರೀಡಂ ಟಿವಿಯಲ್ಲಿ ಚೀಟಿ ಪುಷ್ಪವ್ವನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಗ ರಾಕಿಂಗ್ ಸ್ಟಾರು, ಅಮ್ಮ ಬಡಾಯಿ ಬಾಯಿ ಸ್ಟಾರು. ನಟ ಯಶ್ ಮಾನ ಕಳೀತಿದ್ದಾರೆ ಚೀಟಿ ಪುಷ್ಪವ್ವ. ಒಂದೇ ಒಂದು ಸಿನಿಮಾ ಮಾಡುತ್ತಲೇ ಯಶ್ ತಾಯಿ ಔಟ್ ಆಫ್ ಕಂಟ್ರೋಲ್. ಕೊತ್ತಲವಾಡಿ ಅನ್ನೋ ಒಂದೇ ಒಂದು ಸಿನಿಮಾ. ಯಶ್ ತಾಯಿ ಪುಷ್ಪಬಾಯಿ ಬಡಾಯಿ ಬಗ್ಗೆ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೊತ್ತಲವಾಡಿ ಪುಷ್ಪವ್ವನ ಮಾತು ಕೇಳಿ ತೆಲುಗಿನ ಪುಷ್ಪ ಕೂಡ ಶಾಕ್ ಆಗಬೇಕು. ಏನು ಮಾತು ಅಂತೀರಿ, ಅದೇನು ಪಂಚಿಂಗ್ ಅಂತೀರಿ, ಅದೇನು ಡೈಲಾಗ್ ಅಂತೀರಿ. ಮಗ ರಾಕಿಂಗ್ ಸ್ಟಾರು ಪಾಪ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಕೊಂಡು ಒಂದು ಕರ್ನಾಟಕದ ಅದು ಯಾವುದೋ ಒಂದು ಊರಿನ ಒಂದು ಹಳ್ಳಿಯ ಹೆಸರನ್ನ ಇಡೀ ದೇಶದಾದ್ಯಂತ ಪಸರಿಸಿದ ಖ್ಯಾತಿ ಅದು ನಮ್ಮ ಕನ್ನಡದ ದೇಸಿ ಹುಡುಗ ಯಶ್ಗೆ ಸೇರುತ್ತೆ. ಯಶ್ ಮಾಡಿದ ಸಾಧನೆ ಮತ್ತು ಯಶ್ಶಿನ ನಟನೆಗೆ ಇಡೀ ಭಾರತದ ನಾನಾ ರಾಜ್ಯದ ಜನರು ಕೂಡ ಕರ್ನಾಟಕದ ಸ್ಯಾಂಡಲ್ವುಡ್ ಬಗ್ಗೆ ಮಾತನಾಡೋದಕ್ಕೆ ಕಾರಣ ಆಗುತ್ತೆ. ಚಂದನವನವನ್ನ ದೇಶದಾದ್ಯಂತ ವಿಸ್ತರಿಸಿದ ಖ್ಯಾತಿಯೂ ಕೂಡ ಯಶ್ಗೆ ಬರುತ್ತೆ. ನಮ್ಮ ಹುಡುಗ, ನಮ್ಮ ಕನ್ನಡದ ಹುಡುಗ, ನಮ್ಮ ದೇಸಿ ಹುಡುಗ ಪ್ಯಾನ್ ಇಂಡಿಯಾ ಚಿತ್ರದ ಮುಖಾಂತರವಾಗಿ ಇಡೀ ಜಾಗತಿಕವಾಗಿಯೇ ಆಸ್ಟ್ರೇಲಿಯಾ, ಯುರೋಪ್, ಅಮೆರಿಕಾದಲ್ಲೂ ಕೂಡ ಯಶ್ ಹೆಸರು ಆ ಪ್ರಜೆಗಳು ಹೇಳ್ತಾರೆ ಅನ್ನುವುದಾದರೆ ನಮ್ಮ ಭಾರತಕ್ಕೂ ಒಂದು ಹಿರಿಮೆ, ನಮ್ಮ ಕರ್ನಾಟಕಕ್ಕೂ ಒಂದು ಕೊಡುಗೆ. ಆದರೆ ಯಶ್ಶಿನ ತಾಯಿ ಮಾತು ಅದೇ ಚೀಟಿ ಪುಷ್ಪವನ್ ತರಾನೇ ನಮ್ಮ ರಾಜ್ಯದ ಕೆಲ ಏರಿಯಾಗಳಿಗೆ ತಮಿಳುನಾಡಿನಿಂದ ಬಡ್ಡಿ ದುಡ್ಡು ಸಾಲ ಕೊಡೋದಕ್ಕೆ ಒಂದಷ್ಟು ಜನ ಬರ್ತಾರೆ. ಸೊ ಹಿಸ್ಟ್ರಿಗೆ ಬರ್ತೀನಿ. ನಟ ಯಶ್ ಮಾನ ಕಳೀತಿದ್ದಾರೆ ತಾಯಿ ನಿರ್ಮಾಪಕಿ ಪುಷ್ಪ. ಮಗನೂ ಲೆಕ್ಕಕ್ಕಿಲ್ಲ, ಸೊಸೆನೂ ಲೆಕ್ಕಕ್ಕಿಲ್ಲ. ಬಾಯಿ ಬಿಟ್ರೆ 500,000 ಕೋಟಿ ಮಾತು. 2,000 ಕೊಟ್ರೆ ಮಗನ ಸಿನಿಮಾ ಮಾಡ್ತೀನಿ ಅಂತಾರಲ್ಲ ಪುಷ್ಪವ್ವ. ಅಕಟ ಗೌರವಾನ್ವಿತ ಚಾಲಕ ವೃತ್ತಿಯಲ್ಲಿದ್ದ ಅರುಣ್ ಪತ್ನಿಗೆ ಇದೆಂತಹ ರಾಜಯೋಗ. ಪುಷ್ಪವ್ವ ಹುಷಾರ್ ಕಣವ್ವ. 500,000 ಕೋಟಿ ಅಂದ್ರೆ IT ED ನಗ ಬಂದ್ಬಿಡ್ಬೋದು. ಮೊದಲೇ ಸ್ಯಾಂಡಲ್ವುಡ್ ಕಾಂಪಿಟೇಷನ್ ನಿಂದ ನರಳುತ್ತಿದ್ದಾರೆ ಯಶು. ಅದ್ರ ಜೊತೆಗೆ ನಿಮ್ದೊಂದಷ್ಟ ಕಿಡಿ ನುಡಿಗಳಿಂದಲೇ ಮಾನ ಕಳೀತಿದ್ದೀರಲ್ಲ ಪುಷ್ಪವ್ವ. ಕೊತ್ತಲವಾಡಿ ಪುಷ್ಪವ್ವ ನಾಲಿಗೆಗೆ ಲಗಾಮು ಹಾಕವ್ವ. ಇಲ್ದಿದ್ರೆ ಜನ ಬೇರೆ ತರ ಮಾತನಾಡ್ತಾರೆ. ಮಗನ ಸಿನಿ ಜರ್ನಿ ಹೂವಿನ ಹಾಸಿಗೆ ಅಲ್ಲ ಕಣವ್ವ. ಮಗ ಅನುಭವಿಸಿದ ಯಾತನೆ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಮಗ ಎದುರಿಸಿದ ಸವಾಲು, ಮಗ ಬೆಳೆದು ಬಂದ ರೀತಿ ಎಲ್ಲವೂ ಕೂಡ ನೀರು ಹಾಕಿದ ಕೂಡಲೇ ಬೆಳೆದು ನಿಂತಿಲ್ಲ ಆ ಗಿಡ. ಆ ಗಿಡಕ್ಕೆ ನಾನಾ ತರಹದ ಕತ್ತಿ ಏಟುಗಳು, ನಾನಾ ತರಹದ ತಲವಾರು ಪೆಟ್ಟುಗಳು, ನಾನಾ ತರಹದ ವಿಷಕಾರಿ ಗೊಬ್ಬರಗಳು ಎಲ್ಲವೂ ಬಿದ್ದು ಆ ಗಿಡ ಬೆಳೆಯೋದನ್ನ ತಡೆದು ಆ ತಡೆಯಲ್ಪಟ್ಟವರನ್ನ ಸರಿಸಿ ಆತ ಬೆಳೆದು ಬಂದಿದೆಯಲ್ಲ, ಅದು ನಿಜಕ್ಕೂ ಕೂಡ ದೊಡ್ಡ ಸಾಹಸ. ಅದನ್ನೆಲ್ಲ ಮರಿಬೇಡಿ. ನಮ್ಮ ರಾಜ್ಯದ ಕೆಲ ಭಾಗಗಳಿಗೆ ತಮಿಳುನಾಡಿನಿಂದ ಬಡ್ಡಿ ದುಡ್ಡು ಕೊಡೋದಕ್ಕೆ ಒಂದಷ್ಟು ಜನ ತಮಿಳಿಗರು ಬರ್ತಾರೆ. ಅವರು ಬಂದು ಕೂಡಲೇ ಜನ ಏನಂತಾರೆ, ಅಲ್ಲಿ ಜನ ಅಥವಾ ಬಡ್ಡಿ ಚೀಟಿ ಯಾರು ಕಟ್ತಾರೋ ಅವರು ಬಡ್ಡಿ ಕಾಸವ್ರು ಬಂದರು ಅಂತ. ಅವರು ಟೋನ್ಗಳು ಹಂಗೆ ಇರ್ತವೆ. ಈ ಚೀಟಿ ಕಲೆಕ್ಟ್ ಮಾಡುವವರ ಟೋನ್ಗಳು ಹಂಗೆ. ಮಾತೆತ್ತಿದ್ರೆ 500,000 ಕೋಟಿ ಮಾತು, ಲಕ್ಷಾಂತರ ರೂಪಾಯಿದು ಮಾತು. ಹಂಗಾಗಬಾರ್ದು ನಿಮ್ಮ ಜೀವನ ಪುಷ್ಪವ್ವ. ಹೆಂಗೋ ಹಂಗೂ ಹಿಂಗೂ ಮಾಡ್ಕೊಂಡು ಮಗ ಬೆಳೆದು ನಿಂತವ್ರೆ. ಕರ್ನಾಟಕಕ್ಕೂ ಒಂದು ಕೊಡುಗೆ, ಭಾರತಕ್ಕೂ ಒಂದು ಹಿರಿಮೆ. ಆ ತರಹದ ಮಗನನ್ನ ನಿಮ್ಮ ಗರ್ಭಚೀಲದಲ್ಲಿ ಪ್ರಸವ ಮಾಡಿದ್ದು ಅದು ದೊಡ್ಡ ಭಾಗ್ಯನೇ ಸರಿ. ಕಾರಣ ನಮ್ಮ ಕರ್ನಾಟಕಕ್ಕೊಂದು ಕೊಡುಗೆ ಯಶು ಅಂದ್ರೆ. ಆ ತರಹದ ಒಂದು ಕ್ಯಾರೆಕ್ಟರ್ ರಾಜ್ಯದಲ್ಲಿ ಬೆಳೆದು ನಿಂತಾಗ ಹೆಮ್ಮೆ ಪಡಬೇಕು. ಅದು ಬಿಟ್ಟು ನಿಮ್ಮ ಸೀಮೆ ಮೀರಿದ ಮಾತು, ಎಲ್ಲೆ ಮೀರಿದ ಮಾತು, ಬಾರ್ಡರ್ ಧ್ವಂಸ ಮಾಡುವ ಮಾತು ಸಣ್ಣತನ ಆಗುತ್ತೆ. ದೊಡ್ಡವರ ಸಣ್ಣಾಟ ಅಂತ ಕರೆಸಿಕೊಳ್ಳುತ್ತೆ. ಹಾಗಾಗಿ ಮಾತನಾಡಬೇಕಾದ್ರೆ ನಿಮಗೆ ಮಾಧ್ಯಮದವರು ನಿಮಗೆ ಲೆಕ್ಕಕ್ಕೆ ಇಲ್ಲ. ಮಾಧ್ಯಮದವರು ಅಂದ ಕೂಡಲೇ ಭಯ ಪಡಬೇಕು ಅಂತಲ್ಲ. ಮಾಧ್ಯಮದವರು ಅಂದ ಕೂಡಲೇ
ಭಯ ಪಡಬೇಕು ಅಂತ ನಾವು ಹೇಳ್ತಾ ಇಲ್ಲ. ನಾವು ಯಾರನ್ನ ಮಾಧ್ಯಮ ಯಾರನ್ನ ಭಯಪಡಿಸಲೂಬಾರದು, ಮಾಧ್ಯಮ ಸ್ವಯಂ ಭಯಪಡಲೂಬಾರದು. ಕೊತ್ತಲವಾಡಿ ಪುಷ್ಪವ ಚೀಟಿ ಭಾಷೆ ಬಿಡವ, ಬಿಟ್ಟು ಸ್ವಲ್ಪ ನೆಟ್ಟಿಗೆ ಮಾತನಾಡವ. ಮಗ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಕಣವ, ಮರಿಬೇಡ ಕಣವ. ನಿಮ್ಮ ಬಾಯಲ್ಲಿ ಬರೋ ಮಾತು ಸರಿಯಲ್ಲವ್ವಾ, ನಿಮಗೆ ನಾವು ಹೇಳಿಕೊಡಬೇಕಾಗಿ ಬರುವ ಸ್ಥಿತಿ. ಯಶ್ ತಾಯಿ ಪುಷ್ಪವ್ವ, ನಿಮಗೆ ಸಿನಿಮಾ ಹುಚ್ಚು ಹಿಡಿಸಿದವರು ಯಾರವ್ವ? ಮಗನ ಕಾಸಲ್ಲಿ ಪ್ರೊಡ್ಯೂಸರ್ ಆದ್ಯಲ್ಲವ್ವ. ಮೀಡಿಯಾದವರಿಗೂ ಟಕ್ಕರ್ ಮೇಲೆ ಟಕ್ಕರ್ ಕೊಡ್ತೀಯಲ್ಲವ್ವ. ಚೀಟಿ ಭಾಷೆ ಬಿಡವ್ವ, ಮಗ ಸೊಸೆ ಮೇಲೆ ಪ್ರೀತಿ ಇರ್ಲವ್ವ. ಸಿನಿಮಾದಿಂದ ದುಡ್ಡು ಬರ್ತಿಲ್ಲವ್ವ. ಬ್ಲ್ಯಾಕ್ ಅಂಡ್ ವೈಟ್ ದಂಧೆ ಆಗಿದೆಯಲ್ಲವ್ವ. ಈ ದಂಧೆ ನಿಂಗೆ ಗೊತ್ತಿಲ್ಲ ಚೀಟಿ ಪುಷ್ಪವ್ವ. ಈಗಿನ ಸಿನಿಮಾ ಇಂಡಸ್ಟ್ರಿ ನಿಮಗೆ ಗೊತ್ತಿಲ್ಲ. ಜನ ನಿನ್ನ ಮಾತು ಕೇಳಿ ಎಲ್ಲೆಲ್ಲಿಂದಲೂ ನಗ್ತಾರೆ ಕಣವ್ವ. ಕೊತ್ತಲವಾಡಿ ಪುಷ್ಪವ್ವ, ನಾಲಿಗೆಗೆ ಸ್ವಲ್ಪ ಲಗಾಮು ಹಾಕವ್ವ. ಆ ನಾಲಿಗೆನ ಎಲ್ಲೋ ಒಂದು ಕಡೆ ಸ್ವಲ್ಪ ಲಂಗರ್ ಹಾಕಿಡಿ. ಮಗ ಕೊತ್ತಲವಾಡಿ ಪುಷ್ಪವ್ವ, ಚೀಟಿ ಟೋನ್ ಅನ್ನ ಬಿಟ್ಟು ಬಿಡಿ. ಅದೇ ಚೀಟಿ ಟೋನ್ ಹಿಡ್ಕೊಂಡು ಏನು ವರ್ಕೌಟ್ ಆಗಲ್ಲ. ಮಗ ಯಶ್ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಕಣವ್ವ. ಸಾಮಾನ್ಯ ಒಬ್ಬ ನಟ ಅಲ್ಲ, ಪ್ಯಾನ್ ಇಂಡಿಯಾ ಸ್ಟಾರ್. ನಿಮ್ಮ ಬಾಯಲ್ಲಿ ಬರೋ ಮಾತುಗಳು ಸರಿಯಲ್ಲವ್ವ. ಯಶ್ ತಾಯಿ ಪುಷ್ಪವ್ವ, ನಿಮಗೆ ಸಿನಿಮಾ ಹುಚ್ಚನ್ನ ಹಿಡಿಸಿದವರು ಯಾರವ್ವ? ಮಗನ ಕಾಸಲ್ಲಿ ಪ್ರೊಡ್ಯೂಸರ್ ಆದ್ಯಲ್ಲವ್ವ. ಮಗ ಸ್ಟಾರ್ ಆಗೋದಕ್ಕೂ ಮುಂಚೆ ಚೀಟಿ ವ್ಯವಹಾರ, ಅದ್ರ ಬಗ್ಗೆ ಅಪಹಾಸ್ಯ ಮಾಡ್ತಾ ಇಲ್ಲ. ಪಾಪ ಯಶ್ ತಂದೆಯ ವೃತ್ತಿಯ ಬಗ್ಗೆಯೂ ಯಶ್ ತಾಯಿಯ ಈ ಹಿಂದಿನ ವೃತ್ತಿಯ ಬಗ್ಗೆಯೂ ಗೌರವ ಇದೆ. ಚೀಟಿ ಭಾಷೆಯಲ್ಲೇ ಮಾತನಾಡುವುದಾದರೆ ಮಗನ ಮನ ಕಳೆಯೋದಲ್ವಾ ಅದು? ಅದೇ ಚೀಟಿ ಭಾಷೆ ಮಾಧ್ಯಮದ್ರ ಮುಂದೆ ಮಾಧ್ಯಮದವರನ್ನ ಏನ್ ಅನ್ಕೊಂಡಿದ್ದೀರಿ? ನಿಮ್ಮನ್ನ ಮನರಂಜಿಸೋದಕ್ಕೆ ನಾವುಗಳಿರೋದು. ನೀವು ಹೇಳಿದಂಗೆ ನಮ್ಮ ಎರಡೂ ಕಿವಿಗಳನ್ನ ತೋರಿಸಿ ಕೇಳಿಸಿಕೊಳ್ಳೋದಕ್ಕೆ ನಾವು ಎಕ್ಸಲೆಂಟ್ ಮೂಗರಲ್ಲ, ಎಕ್ಸಲೆಂಟ್ ಕಿವುಡ್ರು ಅಲ್ಲ. ನೀವು ಹೇಳಿದ್ದನ್ನ ಕಕ್ಕಪುಕ್ಕ ಅಂತ ನಕ್ಕೊಂಡು ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ, ಮಾತಾಡೋದಕ್ಕೊಂದು ಇತಿಮಿತಿ ಬೇಡವಾ? ಕೋಟಿಗಟ್ಟಲೆ ವ್ಯವಹಾರದ ಬಗ್ಗೆ ಮಾತನಾಡ್ತೀರಿ ಮಾಧ್ಯಮದ ಮುಂದೆ ಕೂತ್ಕೊಂಡು. ಮನದಾಳದ ಮಾತುಗಳನ್ನ ನಿಮ್ಮ ಬಾಯಿಂದಲೇ ಭರಿಸೋದಕ್ಕೆ ನಾನಾ ತರಹದ ಪ್ರಯತ್ನಗಳನ್ನ ನಾವು ಮಾಡ್ತೀವಿ. ನಾವು ಮಾಡಿದ ಮಾತ್ರಕ್ಕೆ ನಾನ್ ಫಿಲ್ಟರ್ ಮಾತುಗಳು ಆಡಬೇಕು ಎಂದು ಅರ್ಥ ಅಲ್ಲ. ಒಟ್ರಾಸಿ ಮಾತಾಡ್ಕೊಂಡು ಹೋಗೋದೇನಾ? ಮಗ ಪ್ಯಾನ್ ಇಂಡಿಯಾ ಅನ್ನೋ ಪರಿಜ್ಞಾನ ಬೇಡ? ಮಗನಿಗೆ ರಾಜ್ಯದಲ್ಲಿ ಒಂದು ಗೌರವ ಇದೆ ಅನ್ನುವಂಥ ವಿವೇಚನೆ ಬೇಡ? ಕೊತ್ತಲವಾಡಿ ಪುಷ್ಪವ್ವ, ಪಾರ್ವತಮ್ಮ ರಾಜ್ಕುಮಾರ್ ಗೊತ್ತೇನವ್ವ? ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ ಆ ಪಾರ್ವತಮ್ಮ ಕರ್ನಾಟಕದ ದೊಡ್ಡ ಪ್ರೊಡ್ಯೂಸರ್ ಆಗಿದ್ದವರು ಕಣವ್ವ. 10 ಹೀರೋ ಹೀರೋಯಿನ್ಗಳನ್ನ ಪಾರ್ವತಮ್ಮ ಬೆಳೆಸಿದ್ರು ಕಣವ್ವ. ಮರೆತು ಬಿಟ್ರ? ಕೋಟಿ ನೋಡಿದ್ರು ಪಾರ್ವತಮ್ಮನವರು ದುರಹಂಕಾರ ತೋರಿಸ್ತಾ ಇರಲಿಲ್ಲ. ಒಂದು ಎಲ್ಲೆ ಸೀಮೆ ಇವೆಲ್ಲವೂ ಇತ್ತು. ಕೊತ್ತಲವಾಡಿ ಸಿನಿಮಾ ಮಾಡಿ ದುರಹಂಕಾರ ಆಗಬೇಡಿ ಪುಷ್ಪವ್ವ. ಅದೇ ಹಳೆ ಚೀಟಿ ಟೋನು ನಡೆಯಲ್ಲ ಇಲ್ಲಿ. ಎಲುಬಿಲ್ಲದ ನಾಲಿಗೆಯನ್ನ ತಿರುಗಿಸಬೇಡಿ ಕಣವ್ವ. ಕೊತ್ತಲವಾಡಿ ಪುಷ್ಪವ್ವ, ಫ್ರೀಡಂ ಟಿವಿ ಮಾತು ಒಸಿ ಕೇಳವ್ವ. ಕೊತ್ತಲವಾಡಿ ಪುಷ್ಪವ್ವ, ಪಾರ್ವತಮ್ಮ ರಾಜ್ಕುಮಾರ್ ಗೊತ್ತೇನವ್ವ? ಆಕೆನೂ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ನಿಮ್ಮ ಹಾಗೆ ಕೊತ್ತಲವಾಡಿ ಮಾತ್ರ ಅಲ್ಲ, ಅದೆಷ್ಟೋ ವಾಡಿ ಲಾಡಿ ಎಲ್ಲವನ್ನೂ ಕಂಡವ್ರೆ. ಕೊತ್ತಲವಾಡಿ ಸಿನಿಮಾ ಮಾಡಿದ ಮಾತ್ರಕ್ಕೆ ನಾಲಿಗೆಗೆ ಶಕ್ತಿ ಬಂದು ಹೋಯ್ತಾ? ಶಕ್ತಿ ಬರಲಿ, ನಾವು ಬಯಸ್ತೀವಿ. ಆದ್ರೆ ಆ ಶಕ್ತಿಯನ್ನ ಹೆಂಗ್ ಪ್ರಸ್ತುತಪಡಿಸಬೇಕು ಅನ್ನೋ ವಿವೇಚನೆನೂ ಬೇಕಲ್ಲ. ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಂದರ್ಶನವನ್ನು ಮಾಧ್ಯಮ ಮಾಡಿದೆ, ನಮ್ಮ ಕರ್ನಾಟಕದ ಮಾಧ್ಯಮ. ಈವರೆಗೂ, ಈ ಘಳಿಗೆವರೆಗೂ, ಪಾಪ ಅವರು ದಿವಂಗತರಾಗಿದ್ದಾರೆ, ಈವರೆಗೂ ಈ ಘಳಿಗೆಯವರೆಗೂ ಪಾರ್ವತಮ್ಮ ರಾಜ್ಕುಮಾರ್ ಬಾಯಿಂದ ಒಂದೇ ಒಂದು ದುರಹಂಕಾರದ ಮಾತು. ಕೋಟಿ ನೋಡ್ಬಿಟ್ರು ಅವರು. ಆದರೂ ರೂಪಾಯಿಯ ಮಾತೆ ಅವರ ಬಾಯಲ್ಲಿ ಬರ್ತಾ ಇದ್ದಿದ್ದು. ಅಂದ್ರೆ ನಾವು ನಮ್ಮನ್ನ ಎಷ್ಟು ಸಣ್ಣವರಾಗಿಸ್ತೀವೋ ಜನರ ಮುಂದೆ ಅಷ್ಟೇ ದೊಡ್ಡವರಾಗಿ ಕಾಣ್ತೀವಿ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಅದೆಷ್ಟೋ ಕನ್ನಡದ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ನಿರ್ಮಾಪಕರಾಗಿದ್ದವರು ಪಾರ್ವತಮ್ಮ ರಾಜ್ಕುಮಾರ್. ಸೊ ಮಾಧ್ಯಮದ ಮುಂದೆಯೂ ಕೂಡ ಅನೇಕ ಸಂದರ್ಶನವನ್ನು ಎದುರಿಸಿದ್ದಾರೆ ಪಾರ್ವತಮ್ಮ ರಾಜ್ಕುಮಾರ್. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ದುರಹಂಕಾರದ ಮಾತುಗಳನ್ನು ಆಡಿರಲಿಲ್ಲ. ಸ್ವಂತ ಗಂಡ ಸೂಪರ್ ಸ್ಟಾರು, ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಹತ್ತಿರದ 4 ರಾಜ್ಯಗಳಲ್ಲಿ ಹೋದ ಕೇಳಿದ್ರು ಕೂಡ ನಮ್ಮ ಮುತ್ತುರಾಜ್ ಅಂತಾರೆ ನಮ್ಮ ರಾಜ್ಕುಮಾರ್ ಅವರನ್ನ. ತಮಿಳುನಾಡಿನಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅದೇ ಅಭಿಮಾನ.
ಕೇರಳದಲ್ಲೂ ಕೂಡ ನೆಮ್ಮಳುಡೆ ರಾಜ್ಕುಮಾರ್ ಅಂತ ಹೇಳಿ 2 ಕೈಗಳಿಂದ ಸ್ವಾಗತ ಮಾಡ್ತಾರೆ. ಆ ತರಹದ್ದೊಬ್ಬ ಸೂಪರ್ ಸ್ಟಾರ್, ಇನ್ನು ಭಾರತದಲ್ಲಿ ಆ ತರಹದೊಬ್ಬ ಸೂಪರ್ ಸ್ಟಾರ್ ಹುಟ್ಟುತ್ತಾರೋ ಇಲ್ವೋ ಗೊತ್ತಿಲ್ಲ. ಹಾಡಿಗೆ ಹಾಡು ಹೇಳ್ತಾರೆ, ನಟನೆಗೆ ನಟನೆ ಮಾಡ್ತಾರೆ, ಹಾಸ್ಯಕ್ಕೆ ಹಾಸ್ಯ ಮಾಡ್ತಾರೆ, ಗಂಭೀರ ನಟನೆಗೂ ಸೈ. ಆ ತರಹದೊಬ್ಬ ರಾಜ್ಕುಮಾರ ಭಾರತದಲ್ಲಿ ಇನ್ನು ಹುಟ್ಟುತ್ತಾರೋ ಇಲ್ವೋ ಗೊತ್ತಿಲ್ಲ. ಆ ತರಹದೊಬ್ಬ ರಾಜಕುಮಾರನ ಧರ್ಮ ಪತ್ನಿ, ದೇಹ ಮತ್ತು ಮನಸ್ಸನ್ನ ವಶಪಡಿಸಿಕೊಂಡಿದ್ದ ಧರ್ಮ ಪತ್ನಿ ಅರ್ಧಾಂಗಿನಿ, ಆಕೆಯೂ ಕೂಡ ಸಾಕಷ್ಟು ಸಿನಿಮಾ ಮಾಡಿದ್ರಲ್ಲ. ಎಲ್ಲಾದ್ರೂ ಎಲ್ಲೆ ಮೀರಿದ ಮಾತನ್ನಾಡಿರೋದನ್ನ ಗಮನಿಸಿದ್ದೀರಾ? ಸೀಮೆ ಮೀರಿದ ಮಾತುಗಳನ್ನ ಆಡಿದ್ರ ಪಾರ್ವತಮ್ಮ ರಾಜ್ಕುಮಾರ್? ಎಲ್ಲೂ ಇಲ್ಲ. ನೀವು ಮಾಡಿದ್ದು ಬರೀ ಕೊತ್ತಲವಾಡಿ, ಆದ್ರೆ ನಿಮ್ಮ ಬಾಯಲ್ಲಿ ಬಂದಿದ್ದು 5,000 ಸಾವಿರಾರು ಕೋಟಿ ರೂಪಾಯಿನ ಮಾಧ್ಯಮದವ್ರ ಜೊತೆ ಕೇಳ್ತೀರಲ್ರಿ. ಸಾರ್ವಜನಿಕವಾಗಿ ಮಾತನಾಡಬಹುದಾದಂತಹ ಮಾತಾದು. ನಿಮಗೆ ಬಂಡವಾಳ ಹಾಕೋದಿದ್ರೆ, ನೀವು ಬಂಡವಾಳ ಹಾಕೋದಕ್ಕೆ ನಿಮ್ಮಲ್ಲಿ ಕೆಪಾಸಿಟಿ ಇದ್ರೆ 5,000 ಕೋಟಿ ಕೊಡಿ ಸಿನಿಮಾ ಮಾಡ್ತೀನಿ ಅಂತಿರಲ್ರಿ. ಮಾಡಿದ್ದು ಕೊತ್ತಲವಾಡಿ, ಆಡೋ ಮಾತು, ಅಧ್ವಾನಕಾರಿ ಮಾತು, ಇವೆಲ್ಲ ಬಿಟ್ಬಿಡವ್ವ. ಫ್ರೀಡಂ ಟಿವಿ ಇವತ್ತು ಈ ಘಳಿಗೆ ನಮ್ಮ ಕರ್ನಾಟಕದ ಅವ್ವ ಪುಷ್ಪವ್ವ, ನೀವು ಬೇರಾರು ಅಲ್ಲ, ನಮ್ಮವ್ರೆ, ನಮ್ಮ ಕನ್ನಡತಿ, ಒಬ್ಬ ಅದ್ಭುತವಾದ ನಟನ ತಾಯಿ, ಅದ್ಭುತವಾದ ನಟನ ತಾಯಿ ಪುಷ್ಪವ್ವ ನಮ್ಮವ್ವ, ನಮ್ಮ ಕರ್ನಾಟಕದ ತಾಯಿ ಅನ್ನೋ ಕಾರಣಕ್ಕೆ ನಾವು ನಿಮ್ಮನ್ನ ಕಿವಿನ ಸ್ವಲ್ಪ ಗಟ್ಟಿಯಾಗಿ ಹಿಂಡ್ಬಿಟ್ಟು ಹೇಳ್ತಾ ಇದ್ವಿ ಒಂದಷ್ಟು ಸಲಹೆನ. ಬೇಡ, ಅದು ಆ ಟೋನ್ ಬಿಟ್ಬಿಡಿ, ಚೆನ್ನಾಗಿ ಕಾಣಿಸಲ್ಲ. ಯಶ್ ತಾಯಿಯ ಬಾಯಿಂದ ಬರಬಹುದಾದ ಮಾತದಲ್ಲ. ಇನ್ನೂ ಸಿನಿಮಾ ಮಾಡಿ, 10 ಸಿನಿಮಾಗಳನ್ನು ಮಾಡಿ, ಕರ್ನಾಟಕದ ಸಂಸ್ಕೃತಿಯನ್ನ ಸಾರುವ, ಕನ್ನಡದ ನೆಲ ಜಲ ಭಾಷೆ, ಕನ್ನಡದ ಪರಂಪರೆಗೆ ಸಂಬಂಧಪಟ್ಟ ಅದೆಷ್ಟೋ ಸಿನಿಮಾ ಮಾಡಿ, ಬೇರೆ ಬೇರೆ ತರಹದಲ್ಲೂ ಕೂಡ ಕಥೆಗಳನ್ನ ಹುಡುಕಿ ವಿಭಿನ್ನವಾದಂತಹ ಕತೆ ಕೊಡಿ. ಆ ತರಹದ ಸಿನಿಮಾ ಇನ್ನೂ ಕೂಡ ಪ್ರೊಡ್ಯೂಸ್ ಮಾಡಿ. ಮಾಧ್ಯಮದ ಬೆಂಬಲ ನಿಮಗೆ ಸದಾಕಾಲ ಇರುತ್ತೆ. ಅದು ಬಿಟ್ಟು ನಿಮ್ಮ ಹಳೆ ಸ್ಟೈಲಿಗೆ ನೀವು ಹೋದ್ರೆ ನಾವು ಹೊಸ ಸ್ಟೈಲಲ್ಲಿ ಹೇಳಬೇಕಾಗಿ ಬರುತ್ತೆ. ನೀವು ಹಳೆಯ ಟೋನ್ನಲ್ಲಿ ನಿರೂಪಣೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರೆ ನಾವು ಹೊಸ ಸ್ಟೈಲ್ನಲ್ಲಿ ನಿರೂಪಣೆ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಮಗ ಪ್ಯಾನ್ ಇಂಡಿಯಾ ಅಥವಾ ಮಗ ದೊಡ್ಡ ಸ್ಟಾರು ಅನ್ನೋ ಸ್ವಲ್ಪ ಪರಿಜ್ಞಾನ ಇಟ್ಕೊಳ್ಳಿ. ಪುಷ್ಪವ್ವ, ನೀವು ನಮ್ಮವರು, ನಮ್ಮ ರಾಜ್ಯದ ಕಣ್ಮಣಿ ಅನ್ನೋ ಸಣ್ಣ ಕನ್ಸರ್ನಿಂದ ಈ ಮಾತನ್ನು ಹೇಳ್ತಾ ಇದ್ದೀವಿ. ಪುಷ್ಪವ್ವನ ಹಳೆ ಟೋನು ಬಿಟ್ಟರೆ ಒಳಿತು ಎನ್ನುವಂತಹ ಅಭಿಪ್ರಾಯಗಳು ಜನರಿಂದ ವ್ಯಕ್ತವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.